ಈಶಾವಾಸ್ಯೋಪನಿಷತ್ತಿನ ದಶಮ ಮಂತ್ರವು ಜೀವನದಲ್ಲಿ ವ್ಯಕ್ತಿಯ ಅರಿವಿನ 2 ವಿಭಿನ್ನ ಮಾರ್ಗಗಳ ಬಗ್ಗೆ ಆಳವಾದ ಪಾಠವನ್ನು ನೀಡುತ್ತದೆ. ಮಂತ್ರವು ಆರಂಭದಲ್ಲೇ ಹೇಳುತ್ತದೆ, ವಿದ್ಯೆಯಿಂದ ಮತ್ತೊಂದು ಫಲ ಬಂದಿದೆ ಎಂದು ಕೆಲವರು ಹೇಳುತ್ತಾರೆ. ಅವಿದ್ಯೆಯಿಂದ ಇನ್ನೊಂದು ಫಲ ಬರುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಇಲ್ಲಿ ಉಪನಿಷತ್ತು ಹೇಳುವುದೇನೆಂದರೆ, ಮನುಷ್ಯನ ಜೀವನದಲ್ಲಿ ವಿದ್ಯೆ ಮತ್ತು ಅವಿದ್ಯೆ ಎಂಬ 2 ಮಾರ್ಗಗಳು ಸಂಪೂರ್ಣ ವಿಭಿನ್ನ ಪರಿಣಾಮಗಳನ್ನು ಉಂಟುಮಾಡುತ್ತವೆ. 2 ಪರಸ್ಪರ ಬದಲಾಯಿಸಬಲ್ಲವುಗಳಲ್ಲ. ಅನ್ಯತ್ ಎಂಬ ಪದವು ಕೂಡ ಅದಕ್ಕೆ ಸಾಕ್ಷಿ. ಇದು 2 ಮಾರ್ಗಗಳ ನಡುವಿನ ದೊಡ್ಡ ವ್ಯತ್ಯಾಸವನ್ನು ಸೂಚಿಸುತ್ತದೆ. ವಿದ್ಯೆ ಎಂದರೆ ಕೇವಲ ಶಾಲಾ ಪಾಠ, ಪುಸ್ತಕ ಜ್ಞಾನ ಅಥವಾ ಬೌದ್ಧಿಕ ತರ್ಕಮಟ್ಟದ ಸಾಧನೆ ಮಾತ್ರವಲ್ಲ. ಉಪನಿಷತ್ತಿನ ದೃಷ್ಟಿಯಲ್ಲಿ ವಿದ್ಯೆ ಎಂದರೆ ಆತ್ಮಜ್ಞಾನ, ಅಂದರೆ ವ್ಯಕ್ತಿಯ ನಿಜಸ್ವರೂಪವನ್ನು ಅರಿಯುವ ಮತ್ತು ಆತ್ಮ ಮತ್ತು ಪರಮತತ್ವ ಬ್ರಹ್ಮನ್ ನಡುವಿನ ಏಕತ್ವವನ್ನು ಅನುಭವಿಸುವ ಜ್ಞಾನ. ಈ ಜ್ಞಾನವು ವ್ಯಕ್ತಿಯ ಆತ್ಮಚೈತನ್ಯವನ್ನು ಬೆಳಗಿಸುತ್ತದೆ, ಅವನ ಮನಸ್ಸಿನಲ್ಲಿ ಶಾಶ್ವತ ಶಾಂತಿ ಮತ್ತು ಸಮಾಧಾನವನ್ನು ತರಲು ಶಕ್ತಿ ನೀಡುತ್ತದೆ ಮತ್ತು ಜೀವನದ ಸತ್ಯ ಮಾರ್ಗವನ್ನು ತೋರಿಸುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೆ ನಿಜವಾದ ಮುಕ್ತಿ ಅಥವಾ ತಲುಪಿಸುವುದು ಈ ಜ್ಞಾನದಿಂದ ಸಾಧ್ಯ. ಇದಕ್ಕೆ ವಿರುದ್ಧವಾಗಿ ಅವಿದ್ಯೆ ಎಂದರೆ ಆತ್ಮದ ಬಗ್ಗೆ ಅರಿವಿನ ಕೊರತೆ, ಅಜ್ಞಾನ. ಆದರೆ ಇದನ್ನು ಸಂಪೂರ್ಣವಾಗಿ ನೆಗೆಟಿವ್ ಎಂದು ಬಲವಂತವಾಗಿ ವಿವರಿಸುವುದಿಲ್ಲ. ದಶಮದಲ್ಲಿ ಅವಿದ್ಯೆ ಎಂದರೆ ಜೀವನದ ಪ್ರಾಯೋಗಿಕ ಜ್ಞಾನ, ಅಂದರೆ ಲೋಕಜ್ಞಾನ, ಕರ್ಮಜ್ಞಾನ, ನಿರ್ವಹಿಸಲು ಬೇಕಾದ ಕೌಶಲ. ಇದರಲ್ಲಿ ಕೃಷಿ, ವ್ಯಾಪಾರ, ಕುಟುಂಬ ನಿರ್ವಹಣೆ, ದೇಹ ಮನಸ್ಸಿನ ಆರೈಕೆ, ಸಾಮಾಜಿಕ ಜ್ಞಾನ. ಈ ಜ್ಞಾನವು ವ್ಯಕ್ತಿಯ ಬದುಕನ್ನು ಸಮರ್ಥವಾಗಿ ನಡೆಸಲು ಅವನು ಶ್ರೇಷ್ಠತೆ ಸಾಧಿಸಲು ಜೀವನದ ಕರ್ಮಗಳನ್ನು ನೆರವೇರಿಸುತ್ತದೆ. ಅದೇ ಸಮಯದಲ್ಲಿ ಮಂತ್ರವು ಹೇಳುವುದೇನು ಎಂದರೆ, ವಿದ್ಯೆ ಮತ್ತು ಅವಿದ್ಯೆ 2 ಪರಸ್ಪರ ವಿಭಿನ್ನ ಮಾರ್ಗಗಳು. ಅವು ಒಂದರಲ್ಲಿಯೇ ಒಂದೇ ಫಲವನ್ನು ಕೊಡಲು ಸಾಧ್ಯವಿಲ್ಲ. ಆತ್ಮಜ್ಞಾನವು ಲೋಕಜ್ಞಾನಕ್ಕೆ ಪರ್ಯಾಯವಾಗುವುದಿಲ್ಲ, ಅಲ್ಲದೆ ಲೋಕಜ್ಞಾನವು ಆತ್ಮಜ್ಞಾನಕ್ಕೆ ಪರ್ಯಾಯವಾಗುವುದಿಲ್ಲ. ವಿದ್ಯೆ ಮನುಷ್ಯನನ್ನು ಶಾಶ್ವತ ತತ್ವ, ಆಂತರಿಕ ಬೆಳಕು ಮತ್ತು ಆತ್ಮಜ್ಞಾನದ ದಿಕ್ಕಿನಲ್ಲಿ ಮುನ್ನಡೆಸುತ್ತದೆ. ಅವಿದ್ಯೆ ಮನುಷ್ಯನನ್ನು ಬಾಹ್ಯ ಜಗತ್ತಿನಲ್ಲಿ ತನ್ನ ಕರ್ತವ್ಯಗಳನ್ನು ನೆರವೇರಿಸಲು, ಜೀವನವನ್ನು ಸಮರ್ಥವಾಗಿ ನಡೆಸಲು ಸಾಮರ್ಥ್ಯವನ್ನು ಕೊಡುತ್ತದೆ. ಈ 2 ಮಾರ್ಗಗಳು ಸ್ವತಃ ವಿಭಿನ್ನವಾದರೂ ವ್ಯಕ್ತಿಯ ಜೀವನದಲ್ಲಿ ಇಬ್ಬರ ಪ್ರಾಮುಖ್ಯತೆಯನ್ನು ಅರಿಯುವುದು ಅತ್ಯಂತ ಮುಖ್ಯ. ಮಂತ್ರದ ಇತಿ ಶುಶ್ರುಮ ಧೀರಾಣಾಂ ಎಂಬ ಭಾಗವೂ ಕೂಡ ಅತ್ಯಂತ ಸೂಕ್ಷ್ಮವಾದ ಅರ್ಥವನ್ನು ಹೊಂದಿದೆ. ಇದರರ್ಥ, ಈ ಜ್ಞಾನವನ್ನು ನಾವು ಅನುಭವ ಸಂಪನ್ನರಾದ, ಧೀರರಾದ, ವಿಚಾರಶೀಲ ಋಷಿಗಳಿಂದ ಕೇಳಿದ್ದೇವೆ. ಅವರು ಕೇವಲ ಬುದ್ಧಿವಂತಿಕೆ ಅಥವಾ ಪಠಣದಿಂದ, ತಮ್ಮ ಜೀವನದ ನಿಜ ಅನುಭವದಿಂದ, ಆಂತರಿಕ ಅರಿವಿನಿಂದ ಅರಿತವರಾಗಿದ್ದಾರೆ. ಅವರ ಮಾತುಗಳಲ್ಲಿ ಆತ್ಮಜ್ಞಾನ ಮತ್ತು ಜೀವನದ ಸತ್ಯದ ಶುದ್ಧತೆಯನ್ನು ಅನುಭವಿಸಬಹುದಾದ ಮಾರ್ಗವಿದೆ. ಇದು ಸೂಚಿಸುವುದು, ಜೀವನದ ನಿಜ ಜ್ಞಾನವು ಕೇವಲ ಪಠಣ ಅಥವಾ ಯುಕ್ತಿಯ ಮೂಲಕ ಮಾತ್ರ ದೊರೆಯುವುದಿಲ್ಲ. ಅನುಭವ ಮತ್ತು ಆಂತರಿಕ ಅರಿವಿನಿಂದ ಮಾತ್ರ ಈ ಜ್ಞಾನ ಸಾಧ್ಯ. ಈ ಮಂತ್ರವು ಜೀವನದಲ್ಲಿ ಸಮತೋಲನದ ಮಹತ್ವವನ್ನು ತಿಳಿಸುತ್ತದೆ. ಕೇವಲ ವಿದ್ಯೆಯ ಮಾರ್ಗದಲ್ಲಿ ನಡೆಯುವವನು ತನ್ನ ಬಾಹ್ಯ ಕರ್ಮಗಳನ್ನು ತೊರೆದು ಬುದ್ಧಿಜ್ಞಾನ ಮತ್ತು ಸ್ವಯಂ ಮರ್ಯಾದೆಯಲ್ಲಿ ಗರ್ವಕ್ಕೆ ಒಳಗಾಗುವ ಸಾಧ್ಯತೆಯಿದೆ. ಕೇವಲ ಅವಿದ್ಯೆಯ ಮಾರ್ಗದಲ್ಲಿ ನಡೆಯುವವನು ಬಾಹ್ಯ ಲೋಕದಲ್ಲಿ ಯಶಸ್ವಿಯಾಗಬಹುದು, ಆದರೆ ಆತ್ಮಜ್ಞಾನದ ಬೆಳಕನ್ನು ಕಳೆದುಕೊಳ್ಳಬಹುದು. ಆದ್ದರಿಂದ ಮನುಷ್ಯನು ತನ್ನ ಜೀವನದಲ್ಲಿ ಸಮಗ್ರತೆ ಪಡೆಯಲು ಆತ್ಮಜ್ಞಾನ ಮತ್ತು ಲೋಕಜ್ಞಾನ 2 ಅರಿಯಬೇಕು ಮತ್ತು ಅವುಗಳ ಸರಿಯಾದ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳಬೇಕು. ಇದು ಜೀವನದಲ್ಲಿ ಸಮತೋಲನ, ಧರ್ಮ, ಕರ್ತವ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಅಸ್ತಿತ್ವವನ್ನು ಬಲಪಡಿಸುತ್ತದೆ. ಮಂತ್ರವು ಎಚ್ಚರಿಸುತ್ತದೆ, ಜೀವನದಲ್ಲಿ ಪೂರ್ಣತೆ ಅಥವಾ ಸಮಗ್ರತೆ ಎಂದರೆ ಕೇವಲ ಒಂದು ರೀತಿಯ ಜ್ಞಾನದಿಂದ ಆಗುವುದಿಲ್ಲ.
ನಮ್ಮ ಒಳಜೀವನದ ಬೆಳಕು, ಆತ್ಮಜ್ಞಾನ, ಶಾಶ್ವತ ತತ್ವಗಳ ಅರಿವು ಕೂಡ ಅಗತ್ಯವಿದೆ. ಹಾಗೆಯೇ ಹೊರಜೀವನದಲ್ಲಿ ಕಾರ್ಯನಿರ್ವಹಿಸಲು ಬೇಕಾದ ಕೌಶಲಗಳು ಮತ್ತು ಪ್ರಾಯೋಗಿಕ ಜ್ಞಾನವೂ ಅಗತ್ಯ. ಈ ಎರಡೂ ಜ್ಞಾನಗಳು ಪರಸ್ಪರ ವಿರುದ್ಧವಲ್ಲ. ಅವು ವಿಭಿನ್ನ ಮಾರ್ಗಗಳಾದರೂ ಮನುಷ್ಯನು ಇಬ್ಬರನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡು ಬೇಕಾದ ಸಂದರ್ಭದಲ್ಲಿ ಬಳಸಿದರೆ ಮಾತ್ರ ಜೀವನವು ಸಮಗ್ರವಾಗುತ್ತದೆ. ಬಾಹ್ಯ ಸಾಧನೆ ಮತ್ತು ಆಂತರಿಕ ಬೆಳಕಿನ ನಡುವೆ ಸಮ್ಮಿಲನ ಸಾಧಿಸಬಹುದು. ಸಾರಾಂಶವಾಗಿ, ಈಶಾವಾಸ್ಯೋಪನಿಷತ್ತಿನ ದಶಮ ಮಂತ್ರವು ಎಚ್ಚರಿಸುತ್ತದೆ, ಜೀವನದಲ್ಲಿ ಎರಡು ರೀತಿಯ ಅರಿವುಗಳು, ವಿದ್ಯೆ ಮತ್ತು ಅವಿದ್ಯೆ, ಪ್ರತ್ಯೇಕ ಪರಿಣಾಮಗಳನ್ನು ಉಂಟುಮಾಡುತ್ತವೆ. ಒಂದರ ಫಲವನ್ನು ಮತ್ತೊಂದು ನೀಡುವುದಿಲ್ಲ, ಆದರೆ ಎರಡೂ ಅಗತ್ಯ. ಒಂದು ಮಾರ್ಗವು ಶಾಶ್ವತ ಬೆಳಕಿನತ್ತ ಕರೆದೊಯ್ಯುತ್ತದೆ, ಇನ್ನೊಂದು ಮಾರ್ಗವು ಬಾಹ್ಯ ಜಗತ್ತಿನ ಕಾರ್ಯದಲ್ಲಿ ಸಾಮರ್ಥ್ಯವನ್ನು ನೀಡುತ್ತದೆ. ಜೀವನದ ನಿಜವಾದ ಸಮಗ್ರತೆ ಮತ್ತು ಪೂರ್ಣತೆ ಈ ಎರಡನ್ನೂ ಸರಿಯಾದ ರೀತಿಯಲ್ಲಿ ಅರಿಯುವಲ್ಲಿ ಇದೆ. ಮನುಷ್ಯನು ತನ್ನ ಜೀವನದಲ್ಲಿ ಆತ್ಮಜ್ಞಾನವನ್ನು ಪಡೆಯುತ್ತಾ, ಬಾಹ್ಯ ಜ್ಞಾನವನ್ನು ಉಪಯೋಗಿಸುತ್ತಾ ಸಮತೋಲನವನ್ನು ಸಾಧಿಸಿದರೆ ಆತನ ಜೀವನವು ಶಾಶ್ವತ ಬೆಳಕಿನಿಂದ ಹತ್ತಿರವಾಗುತ್ತದೆ, ಸಮಾಧಾನ ಮತ್ತು ಮುಕ್ತಿಯ ಸತ್ಯವನ್ನು ಅನುಭವಿಸಬಹುದು. ಅತಿ ಪ್ರಾಚೀನ ಕಾಲದಲ್ಲಿ ಐಶ್ವರ್ಯಮಯವಾದ ಹಿಮಪರ್ವತದ ಹೃದಯದಲ್ಲಿ ಪ್ರಸಿದ್ಧಿ ಪಡೆದ ಧ್ಯಾನಾಶ್ರಮವಿತ್ತು. ಆ ಆಶ್ರಮದಲ್ಲಿ ಶೃಂಗವಲ್ಲಭ ಎಂಬ ಮಹರ್ಷಿ ವಾಸಿಸುತ್ತಿದ್ದರು. ಅವನ ಶಿಷ್ಯರಲ್ಲಿ ನಂದನ ಎಂಬ ಯುವರಾಜ ಕೂಡ ಇದ್ದ. ನಂದನನು ತನ್ನ ರಾಜ್ಯದಲ್ಲಿ ಸಂಪತ್ತು, ಧರ್ಮ, ಭಕ್ತಿ ಎಲ್ಲವನ್ನೂ ಪಡೆದಿದ್ದರೂ ಆತನು ಹೃದಯದಲ್ಲಿ ಸಮತೋಲನ, ಸತ್ಯಜ್ಞಾನ, ಆತ್ಮಾನುಭವವನ್ನು ಕಂಡುಕೊಳ್ಳುವ ಅವಕಾಶ ಹುಡುಕುತ್ತಿದ್ದನು. ಧನವನ್ನು, ಶಕ್ತಿಯನ್ನು ಹೊಂದಿದ್ದರು ಆತನು ಯಾವತ್ತೂ ನಿಜವಾದ ಸಮಾಧಾನದ ಅನುಭವವನ್ನು ಪಡೆಯುತ್ತಿಲ್ಲ. ಯಾವತ್ತೂ ಹೃದಯದಲ್ಲಿ ಒಂದು ಅಸಮಾಧಾನವನ್ನು ಅನುಭವಿಸುತ್ತಿದ್ದನು. ಒಂದು ದಿನ ನಂದನನು ಮಹರ್ಷಿ ಶೃಂಗವಲ್ಲಭನ ಬಳಿ ಬಂದು ಹೋದನು ಮತ್ತು ಪ್ರಶ್ನಿಸಿದನು, ಮಹರ್ಷಿ, ನನ್ನ ದೇಶದಲ್ಲಿ ಜನರು ಸಂಪತ್ತು, ಗೌರವ, ಅಧಿಕಾರ, ವಿದ್ಯಾಭ್ಯಾಸ ಇವುಗಳಲ್ಲಿ ತೊಡಗಿದ್ದಾರೆ. ನಾನು ಎಲ್ಲವನ್ನೂ ಹೊಂದಿದ್ದರೂ ನಿಜವಾದ ಸಂತೋಷವನ್ನು ಅನುಭವಿಸುತ್ತಿಲ್ಲ. ಮಹರ್ಷಿ, ನನ್ನ ಜೀವನದಲ್ಲಿ ಸಮಾಧಾನ, ನಿಜವಾದ ಅರಿವು ಹೇಗೆ ತರುವುದೇ? ಶೃಂಗವಲ್ಲಭನು ನೇರವಾಗಿ ನಂದನನಿಗೆ ನೋಡಿದರು. ಅವನ ಕಣ್ಣುಗಳಲ್ಲಿ ಅನುಭವದ ತೇಜಸ್ಸು, ಶಾಂತಿಯ ಆಳವಿತ್ತು. ನಂದನ, ನೀನು ಕೇಳಿದದ್ದು ತುಂಬಾ ಸೂಕ್ಷ್ಮವಾದ ಪ್ರಶ್ನೆ. ಜೀವನದಲ್ಲಿ ಫಲವನ್ನು ಬರುವ ಎರಡು ಮಾರ್ಗಗಳಿವೆ, ವಿದ್ಯೆ ಮತ್ತು ಅವಿದ್ಯೆ. ಕೆಲವರು ಹೇಳುತ್ತಾರೆ ವಿದ್ಯೆಯಿಂದಲೇ ಫಲ ಬರುವುದೆಂದು, ಮತ್ತೊಂದು ಬಗೆಯವರು ಹೇಳುತ್ತಾರೆ ಅವಿದ್ಯೆಯಿಂದಲೇ ಫಲ ಬರುವುದೆಂದು. ಇದರಲ್ಲಿ ವ್ಯತ್ಯಾಸವನ್ನು ಅರಿಯಬೇಕು, ಅವರು ಹೇಳಿದರು. ನಂದನನು ತಲೆ ತಿರುಗಿಸಿ ಕೇಳಿದನು, ಮಹರ್ಷಿ, ನಾನು ಕಲಿತ ಜ್ಞಾನವೇ ವಿದ್ಯೆ ಅಲ್ಲವೇ? ಮತ್ತು ಲೋಕದ ಕೆಲಸಕ್ಕೆ ಬೇಕಾದ ಕೌಶಲವೇ ಅವಿದ್ಯೆ ಅಲ್ಲವೇ? ಶೃಂಗವಲ್ಲಭನು ಹೀಗೆ ಸ್ಪಷ್ಟಪಡಿಸಿದರು, ನಂದನ, ನಾನು ಹೇಳುತ್ತಿರುವ ವಿದ್ಯೆ ಎಂದರೆ ಕೇವಲ ಪುಸ್ತಕಗಳ ಅಥವಾ ಶಾಸ್ತ್ರಗಳ ಜ್ಞಾನವಲ್ಲ. ಇದು ನಿಜವಾದ ಆತ್ಮಜ್ಞಾನ. ನೀನು ಯಾರು, ನಿನ್ನ ಸ್ವರೂಪ ಏನು, ನಿನ್ನ ಆತ್ಮದ ಶಾಶ್ವತತೆಯನ್ನು ಅರಿಯುವುದು, ಅದು ವಿದ್ಯೆ. ಇನ್ನು ಅವಿದ್ಯೆ ಎಂದರೆ ಜೀವನದ ಕಾರ್ಯಗಳಲ್ಲಿ ನಿಪುಣತೆಯನ್ನು ಹೊಂದುವುದು, ಲೋಕದ ಕೌಶಲಗಳನ್ನು ತಿಳಿದುಕೊಳ್ಳುವುದು. ಕೃಷಿ, ವ್ಯಾಪಾರ, ರಾಜಕೀಯ, ದೈನಂದಿನ ಕರ್ತವ್ಯಗಳು ಇವುಗಳ ಜ್ಞಾನವೇ ಅವಿದ್ಯೆ. ಎರಡೂ ಅಗತ್ಯ, ಆದರೆ ಒಂದೇ ಅಲ್ಲ. ಒಂದರಿಂದ ಮತ್ತೊಂದರ ಫಲವು ಲಭಿಸುವುದಿಲ್ಲ. ಒಂದು ಆತ್ಮಜ್ಞಾನಕ್ಕೆ ದಾರಿ, ಮತ್ತೊಂದು ಲೋಕಜ್ಞಾನಕ್ಕೆ ದಾರಿ. ಈ ಎರಡು ಸಮತೋಲನದಲ್ಲಿ ನಿಂತಾಗ ಜೀವನ ಸಂಪೂರ್ಣವಾಗುತ್ತದೆ. ನಂದನನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ಕೇಳಿದನು, ಮಹರ್ಷಿ, ಇವುಗಳನ್ನು ಏನು ಮಾಡಬೇಕು? ನಾನು ಯಾವತ್ತಿಗೂ ಈ ಎರಡು ಮಾರ್ಗಗಳಲ್ಲೂ ಸಮತೋಲನ ಸಾಧಿಸಬಹುದು? ಶೃಂಗವಲ್ಲಭನು ತಾನು ಅನುಭವಿಸಿರುವ ಪಥವನ್ನು ವಿವರಿಸಿದರು. ನಂದನ, ನೀನು ಪ್ರತಿದಿನ ವ್ಯಾಯಾಮ, ಧ್ಯಾನ, ಪಾಠ ಮತ್ತು ಶಾಸ್ತ್ರ ಅಧ್ಯಯನದಿಂದ ಆತ್ಮಜ್ಞಾನವನ್ನು ಬೆಳೆಸಬೇಕು.
ನಿನ್ನೊಳಗಿನ ಶಾಶ್ವತತೆಯನ್ನು ಅರಿತು ಲೋಕದ ಸುತ್ತಲೂ ನಡೆಯುವ ಅಸ್ಥಿರತೆಯಿಂದ ದೂರವಿರಬೇಕು. ಆದರೆ ಅದೇ ಸಮಯದಲ್ಲಿ ನಿನ್ನ ರಾಜ್ಯವನ್ನು ನಯವಾಗಿ ನಡೆಸಬೇಕು. ಜನರ ಕಲ್ಯಾಣಕ್ಕೆ ಕಾರ್ಯನಿರ್ವಹಿಸಬೇಕು. ಅವಿದ್ಯೆಯ ಮಾರ್ಗದಿಂದ ನೀನು ಸಮಾಜದಲ್ಲಿ ನಿಷ್ಠೆ, ನ್ಯಾಯ, ಬುದ್ಧಿಮತ್ತೆ ತೋರಬೇಕು. ಇವೆಲ್ಲ ಅನಾವಶ್ಯಕವಾಗಿ ನಡೆಯುವ ಕೆಲಸ. ಆದರೆ ನಿನ್ನ ಮನಸ್ಸನ್ನು ಆತ್ಮಜ್ಞಾನದಿಂದ ಶುದ್ಧವಾಗಿ ಇಡಬೇಕು. ಅಲ್ಲಿಯೊಂದು ಮಾರ್ಗವನ್ನು ಸಂಪೂರ್ಣವಾಗಿ ತ್ಯಜಿಸಿದರೆ ಜೀವನವು ಸಮತೋಲನ ಕಳೆದುಕೊಳ್ಳುತ್ತದೆ. ನಂದನನು ಶೃಂಗವಲ್ಲಭನ ಮಾತುಗಳನ್ನು ಹೃದಯಗಟ್ಟಿಕೊಂಡು ತಾನಾದಷ್ಟು ಪರಿಶ್ರಮದಿಂದ ಆ 2 ಮಾರ್ಗಗಳಲ್ಲೂ ಕಾರ್ಯನಿರ್ವಹಿಸಲು ಆರಂಭಿಸಿದನು. ಪ್ರತಿದಿನ ಬೆಳಗ್ಗೆ ಆತನು ಧ್ಯಾನದಿಂದ ತನ್ನೊಳಗಿನ ಶಾಶ್ವತತೆಯನ್ನು ಅರಿತನು. ಮಧ್ಯಾಹ್ನದಲ್ಲಿ ರಾಜ್ಯದ ಜನರೊಂದಿಗೆ ನ್ಯಾಯ, ಧರ್ಮ, ಕಲ್ಯಾಣ ಕಾರ್ಯಗಳಲ್ಲಿ ತೊಡಗಿದನು. ಸಂಜೆಯ ಸಮಯದಲ್ಲಿ ಶಾಸ್ತ್ರ ಅಧ್ಯಯನದಿಂದ ಆತ್ಮಜ್ಞಾನವನ್ನು ಬಲಪಡಿಸಿದನು. ಕಾಲಕ್ರಮದಲ್ಲಿ ನಂದನನು ಅರಿತನು, ಜೀವನದಲ್ಲಿ ಸಮತೋಲನವೇ ನಿಜವಾದ ಸಂಪತ್ತು. ಆತ್ಮಜ್ಞಾನದಿಂದಲೂ ಜೀವನವನ್ನು ಸಮರ್ಥವಾಗಿ ನಡೆಸುವುದು, ಲೋಕಜ್ಞಾನದಿಂದಲೂ ಪರಿಪೂರ್ಣ ಕಾರ್ಯನಿರ್ವಹಿಸುವುದು ಒಟ್ಟಿಗೆ ಸಮಗ್ರ ಜೀವನವನ್ನು ತರುತ್ತದೆ. ನಂದನನು ತನ್ನ ಹೃದಯದಲ್ಲಿ ಕಂಡ ಅನುಭವವನ್ನು ಅರಿತುಕೊಂಡನು. ವಿದ್ಯೆ ಮನುಷ್ಯನನ್ನು ಶಾಶ್ವತತೆಯ ಅರಿವಿಗೆ ಕರೆದೊಯ್ಯುತ್ತದೆ. ಅವಿದ್ಯೆ ಮನುಷ್ಯನನ್ನು ಲೋಕದ ಕರ್ತವ್ಯಗಳಲ್ಲಿ ನಿಭಾಯಿಸಲು ಸಮರ್ಥನಾಗಿಸುತ್ತದೆ. ಎರಡೂ ವಿಭಿನ್ನವಾದರೂ ಪರಸ್ಪರ ಅವಲಂಬಿತವಾದವು. ಒಂದನ್ನು ತ್ಯಜಿಸಿದರೆ ಬದುಕು ಅಶಾಂತವಾಗುತ್ತದೆ. ಎರಡನ್ನೂ ಸಮತೋಲನದಲ್ಲಿ ಇಟ್ಟರೆ ಮನುಷ್ಯನು ಶಾಶ್ವತ ಶಾಂತಿ, ಸಂತೋಷ ಮತ್ತು ಪ್ರಬುದ್ಧತೆಯನ್ನು ಪಡೆಯುತ್ತಾನೆ. ಈ ಪೌರಾಣಿಕ ಕಥೆ ನಮಗೆ ಹೇಳುತ್ತದೆ, ಜೀವನದಲ್ಲಿ ನಾವು ಯಾವತ್ತೂ ಹೊರಗಿನ ಸಾಧನೆ ಅಥವಾ ಕೌಶಲತೆಯೊಂದಿಗೆ ಮಾತ್ರ ನಿರ್ವಹಿಸಬಾರದು. ಆತ್ಮಜ್ಞಾನವನ್ನು ಬೆಳೆಸಿದರೆ ಮಾತ್ರ ಕಾರ್ಯಸಾಧನೆಯು ನಿಜವಾದ ಅರ್ಥ ಪಡೆಯುತ್ತದೆ. 2 ಮಾರ್ಗಗಳ ಸಮತೋಲನವೇ ಜೀವನದ ಸತ್ಯ, ಶಾಶ್ವತ ಸಂತೋಷ, ನಿಜವಾದ ಪರಮತತ್ವದ ಅನುಭವ. ಮನುಷ್ಯನು ಈ ತತ್ವವನ್ನು ಅರಿತು ಜೀವನದಲ್ಲಿ ಅಳವಡಿಸಿದಾಗ ಅವನು ಲೋಕಜೀವನದ ವ್ಯಾಪ್ತಿಯಲ್ಲಿ ಶ್ರೇಷ್ಠ, ಆತ್ಮಜ್ಞಾನದ ಬೆಳಕಿನಲ್ಲಿ ನಿಶ್ಚಲ. ಸಮತೋಲನದ ಮೂಲಕ ಸಂತೋಷ ಮತ್ತು ಶಾಂತಿಯ ಮಾರ್ಗದಲ್ಲಿ ನಡೆಯುತ್ತಾನೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.